ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ಗೈಸ್, ನನ್ನ ತಂಗಿ ಬರ್ಡೇ ಇದೆ ಇವತ್ತು. ನಾನು ಇನ್ನೂ ಎರಡೆರಡು ಕಾಸ್ಟ್ಯೂಮ್ ಏನು ಚೇಂಜ್ ಮಾಡೋದು ಅಂತ ಹೇಳಿ ಸ್ಕೂಲ್ ಯೂನಿಫಾರ್ಮಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ತಂಗಿ ಬರ್ಡೇ ಇದೆ ಅಲ್ಲ, ಅದಕ್ಕೆ ಕಲರ್ ಡ್ರೆಸ್ ಹಾಕಿದ್ದಾಳೆ ಅವಳು. ಗೈಸ್ ಬನ್ನಿ, ಅಮ್ಮ ಮತ್ತು ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಹಾಯ್ ಹೇಳಿ. ಹಾಯ್ ಗೈಸ್, ನಮ್ದಿನ್ನೂ ಸ್ನಾನ ಆಗಿಲ್ಲ. ಚಟ್ನಿ ಆಯಿತು, ಅಮ್ಮ ಪಡ್ ಮಾಡ್ತಾ ಇದ್ದಾರೆ. ಈಗ ಸ್ನಾನ ಮಾಡ್ಕೊಂಡು ಬರ್ತೇವೆ. ನೋಡಿ ಗೈಸ್, ಅಮ್ಮ ಚಟ್ನಿ ಮಾಡಿದ್ದಾರೆ, ಅಜ್ಜಿ ಪಡ್ ಮಾಡ್ತಿದ್ದಾರೆ. ಗೈಸ್ ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದನ್ನು ವ್ಲಾಗಲ್ಲಿ ಹಾಕ್ತೀನಿ. ಇವಳಿಗಂತೂ ರಾತ್ರಿ ಎಲ್ಲ ಎಬ್ಬಿಸಿ ಸಾಕಾಯಿತು ಗೈಸ್. ನನಗೆ ಹೇಳೋರ್ಗೂ ಎದ್ದಿದ್ದಾಳೆ, ಲಾಗೆಲ್ಲ ಮಾಡಿದ್ದೀವಿ. ಬೆಳಗ್ಗೆ ಎದ್ದು ಎಲ್ಲ ಪಿನ್ ಟು ಪಿನ್ ಕ್ಲಿಪ್ಪಿಂಗ್ ಮಾಡಿದ್ದೀಯಾ ಲಾಗ್ನ ಅಂತಂದು. ಹ್ಞೂ, ನೀನು ಹೇಳೋಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಅಲ್ಲಿ ಅಂತ ಅಂದೆ. ಎದ್ದು ಬಂದು ರಾತ್ರಿ 12 ಗಂಟೆಗೆ ಕರೆಕ್ಟ್ ಫಸ್ಟ್ ನಂದೇ ವಿಶ್ ಅಂತೆ. ಅವಳೇ ಅಂದ್ಲು, ಯಾರಾದರೂ ಪಾಪ ಮಾಡಿದ್ರು ವಿಶ್ನ, ಅಡ್ವಾನ್ಸಾಗಿ ಮಾಡಿದ್ರು ವಿಶು. ನಂದೇ ಗೈಸ್ ಫಸ್ಟ್ ವಿಶ್ ಅವಳದು. ಅದನ್ನ ಬ್ಲಾಗ್ ಹಾಕ್ತೀವಿ, ನೋಡ್ಕೊಂಬನ್ನಿ ಗೈಸ್. ಬೆಂಗಳೂರಲ್ಲಿ ನನ್ನ ಚಿಕ್ಕಪ್ಪ ಇದ್ದಾರೆ, ನಮ್ಮ ಪಪ್ಪನ ತಮ್ಮ ಇದ್ದಾರೆ. ಅವ್ರ ಮಕ್ಕಳು ಬರ್ಡೇಗೆ ವಿಶ್ ಮಾಡಿದ್ರು. ಪಾಪ ನಿನ್ನೆನೇ ವಿಶ್ ಮಾಡಿದ್ರು, ಅವರಿಬ್ಬರು ವಿಶ್ ಮಾಡಿದ್ರು. ಹ್ಯಾಪಿ ಬರ್ಡೇ ಅಕ್ಕ, ಗಾಡ್ ಬ್ಲೆಸ್ ಯು ಅಂತೇಳಿ. ಮೆನಿ ಥ್ಯಾಂಕ್ಸ್ ಫಾರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಗೈಸ್ ಇನ್ನೂ ರೆಡಿ ಆಗಿಲ್ಲ. ಸ್ಕೂಲಿಗೆ ನೋಡಿದರೆ ಈಗ ಟೈಮ್ ಬಂದುಬಿಟ್ಟು 8:35 ಆಗಿದೆ. ಇನ್ನು 9 ಗಂಟೆ ಇಲ್ಲ 9:10ಕ್ಕೆ ಸ್ಕೂಲಿಗೆ ಹೋಗ್ತೀವಿ. ಇನ್ನೂ ರೆಡಿ ಆಗಿಲ್ಲ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ಇವಳು ನೋಡಿ ರೆಡಿ ಆಗ್ತಿದ್ದಾಳೆ. ಗೈಸ್ ಟೈಮ್ ಬಂದುಬಿಟ್ಟು 11:28. ನನ್ನ ತಂಗಿ ನಾಳೆ ಬರ್ಡೇ ಇದೆ, ಅದಕ್ಕೆ ವಿಶ್ ಮಾಡೋಣ ಅಂಥೇಳಿ ಅದನ್ನು ವ್ಲಾಗಲ್ಲಿ ಹಾಕ್ತೀವಿ, ನೋಡ್ಕೊಬನ್ನಿ. ಇನ್ನು ಹಾಫ್ ಆ್ಯನ್ ಅವರ್ ಇದೆ ಅವಳ ಬರ್ಡೇಗೆ. ನೀನೇ ಫಸ್ಟ್ ವಿಶ್ ಮಾಡಬೇಕು ನನ್ನ ಬರ್ಡೇಗೆ ಅಂತ ನನಗೆ ಹೇಳಿದ್ಲು. ಅದಕ್ಕೆ ಅಮ್ಮ ಕೇಳಿದೆ ವ್ಲಾಗ್ ಮಾಡ್ತೀನಿ ಅಂಥೇಳಿ. ಹ್ಞೂ ಮಾಡು ಅಂತ ಅಂದರು. ಅವಳಿಗೆ ಕರೆಕ್ಟ್ 12 o'clock ಎಬ್ಬಿಸಿ ಫಸ್ಟ್ ವಿಶ್ ನಂದೇ ಆಗಲಿ, ನೋಡೋಣ ಆಯಿತಾ? ಸರಿ ಗೈಸ್ ಬನ್ನಿ ಹೋಗೋಣ, ಅವಳಿಗೆ ಎಬ್ಸೋಣ, ಅವಳ ಬರ್ಡೇಗೆ ವಿಶ್ ಮಾಡೋಣ. ಕೃತಿಕಾ ಹೋಯ್ ಎದ್ರ ಮೇಲೆ ಓಯ್, ಇನ್ನು 10 minutes ಇದೆ, ನಿನ್ನ ಬರ್ಡೇಗೆ ವಿಶ್ ಮಾಡಿ ಎದ್ರ ಮೇಲೆ. ಗೈಸ್ ಇನ್ನು 3 minutes ಇದೆ ಅವ್ರ ಬರ್ಡೇಗೆ ವಿಶ್ ಮಾಡಬೇಕು. ನೋಡೋಣ ಯಾರು ಫಸ್ಟ್ ವಿಶ್ ಮಾಡ್ತಾರೆ ಅಂತೇಳಿ. ನೋಡಿ ಗೈಸ್ ಎದ್ದು ಬಂದುಬಿಟ್ಟು ಹೀಗೆಲ್ಲ ಮಾಡ್ತಿದ್ದಾಳೆ ಅವಳು. ಎದ್ದಳಕ್ಕೆ ರೆಡಿ ಇಲ್ಲ, ಮಕ್ಕೊಂಡಿದ್ದಾಳೆ. ಎಷ್ಟು ಎಬ್ಸ್ ನನಗೆ ಸಾಕಾಯ್ತು ಅವಳಿಗೆ. ಗೈಸ್ ಇನ್ನು 2 minutes ಅಷ್ಟೇ ಇದೆ, ಈ ಕಡೆ ನೋಡು. ಇನ್ನು 2 minutes ಅಷ್ಟೇ ಫಾರ್ ಯುವರ್ ಬರ್ಡೇ ಸೆಲೆಬ್ರೇಟ್. ಓನ್ಲಿ 1 minute ಗೈಸ್, ಇನ್ನು 1 ನಿಮಿಷ ಬಾಕಿ, 60 seconds ಅಷ್ಟೇ. ಓ ಇಟ್ಸ್ ಫೈನಲಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕೀಪ್ ಸ್ಮೈಲ್ ಆಲ್ವೇಸ್, ಗಾಡ್ ಬ್ಲೆಸ್ ಯು. ಸ್ವಲ್ಪ ಮುಂಚೆನೇ ಹೇಳ್ತಿದ್ಲು, ನೀವು 12 ಗಂಟೆಗೆ ಎದ್ದು ವಿಶ್ ಮಾಡಿ, ನನ್ನ ಬರ್ಡೇ ಇದೆ. ನನಗೆ ಹೇಳಿದ್ದು ಫಸ್ಟ್ ಅವಳು, ನಿಂದೇ ಫಸ್ಟ್ ಆಗಬೇಕು ವಿಶ್, ಬರ್ಡೇ ವಿಶ್ ಅಂತೇಳಿ ಮಲ್ಕೊಂಡಿದ್ದು. ಇವಾಗ ಎಬ್ಸ್ಕೊಂಡು ಬಂದಿದ್ದೀನಿ ಅವಳಿಗೆ. ಎಷ್ಟು ಎಬ್ಸಿದ್ರು ಹೇಳಕ್ಕೆ ರೆಡಿ ಇಲ್ಲ ಅವಳು. ನಿನ್ನ ಬರ್ಡೇ ಎದ್ದೇಳಿಲ್ಲ, 12 ಗಂಟೆ ಟೈಮ್ ಆಗಿದೆ, ನೋಡು ವಿಶ್ ಮಾಡ್ತೀನಿ ಅಂತ ಹೇಳಿದೆ, ಎದ್ದಿದ್ದಾಳೆ. ಬನ್ನಿ ಗೈಸ್, ನನ್ನ ಮಗಳದ್ದು ಬರ್ಡೇ ವಿಶ್ ಮಾಡೋಣ. ಫೈನಲಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬೇಟಿ. ಗಾಡ್ ಬ್ಲೆಸ್ ಯು ಬೇಟಿ. ಫೈನಲಿ ರಾತ್ರಿ ವಿಶ್ ಮಾಡಿದ್ದೀನಿ ನನ್ನ ಮಗಳಿಗೆ. ಫೈನಲಿ ವಿಶ್ ಆಯಿತು. ಅವಳಿಗೆ ಭಾಳ ಆಸೆ ಇತ್ತು. ಗೈಸ್ ತುಂಬಾ ಸಾಕಾಯ್ತು ಗೈಸ್. ನಮ್ಮ ಮಮ್ಮಿ ನನಗೆ ಮಲ್ಗು ಅಂದಿದ್ದು, ಮಲ್ಕನಂಗೆ ನಿದ್ದೆನೇ ಬರ್ತಿಲ್ಲ. ಅವ್ಳಿಗೆ ವಿಶ್ ಮಾಡಿದ್ರೆ ಸಮಾಧಾನನೇ ಆಗಲಿಲ್ಲ. ಫಸ್ಟ್ ನಂದೇ ವಿಶ್, ಅವಳು ಅದರಿಂದ ನಿಂದೇ ವಿಶ್ ಆಗ್ಬೇಕು ಫಸ್ಟ್ ಅಂತೇಳಿ. ಇಟ್ಸ್ ಫೈನಲಿ ಅವ್ಳ ಕನ್ಸು ನನಸ್ತಾ ಇತ್ತು ಗೈಸ್. ಅವಳಿಗೆ ಅಡ್ವಾನ್ಸ್ ತುಂಬ ಜನ ವಿಶ್ ಮಾಡಿದ್ದಾರೆ, ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇವೆ ನಾವು. ಎಸ್, ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂಚೆನೇ ಅವಳಿಗೆ ಅಡ್ವಾನ್ಸ್ ಅಂತೇಳಿ ಒಂದು 7 ಇಂದ 8 ಮೆಂಬರ್ಸ್ ವಿಶ್ ಮಾಡಿದ್ದಾರೆ ಅವ್ರ ಬರ್ಡೇಗೋಸ್ಕರ ಅಂತೇಳಿ. ಥ್ಯಾಂಕ್ ಯು ಗೈಸ್. ಗೈಸ್ ನನ್ನ ಮಗಳಿಗೆ ವಿಶ್ ಮಾಡಿದ್ವಿ, ಈಗ ಮಲಗ್ತೇವೆ, ಟೈಮ್ ಆಯಿತು. ಮತ್ತು ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡ್ತೇನೆ. ಓಕೆ, ಗುಡ್ ನೈಟ್. ಇದು ಗೈಸ್ ನನ್ನ ಮಗಳದ್ದು ಬರ್ಡೇ ಕೇಕ್ ತಂದೇವಿ. ಈಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡೋಣ. ಈಗ ನನ್ನ ದೊಡ್ಡ ಮಗಳು ಎಲ್ಲ ಇಡ್ತಾಳಂತ ಟೇಬಲ್ ಮೇಲೆಲ್ಲ. ನಿಂದು ಗಿಫ್ಟ್ ಬೇಟಿ ಏನಂತ ಹೇಳಿಲ್ಲ ಗೈಸ್. ಓಪನ್ ಮಾಡಿದ್ಮೇಲೆ ನೋಡಿ, ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗಿಫ್ಟ್ನ ನನ್ನ ತಂಗಿಗೆ ಕೊಡ್ತೀನಿ ಅಂತ. ನಿಜವಾಗ್ಲೂ ಎಕ್ಸೆಪ್ಟ್ ಮಾಡಿರಲಿಲ್ಲ. ಬಟ್ ಅವ್ಳ ಗಿಫ್ಟ್ ಓಪನ್ ಮಾಡ್ತಿರಲ್ಲ ಅವಾಗ ನೋಡಿ ಏನಂತ. ಅವ್ಳು ಆಲ್ರೆಡಿ ಗೆಸ್ ಮಾಡಿದ್ದು, ಬಟ್ ಇದು ಅಲ್ಲ ಅಂತ ಹೇಳ್ತಿದ್ದೀನಿ. ಅವಳು
ಇಲ್ಲಿ ಬರೀ ನೇಮ್ಸ್ ಬರ್ದಿಲ್ಲ, ಬರಿಬೇಕು. ಬರ್ರಿ ಬರ್ರಿ. ಅವ್ರ ಪಪ್ಪಂದು ಅವಳದು ನಂದು ಏನೂ ಇಲ್ಲ ಗಾಯ್ಸ್. ನಾ ತುಂಬ ಬಡವಿ ಆಗಿದ್ದೀನಿ ಈಗ ಸದ್ಯ. ಡ್ರೆಸ್ ಕೊಡ್ಸಿದ್ದಾರೆ ಅಮ್ಮ ಬರ್ಡೇ ಒಳಗೆ. ಥ್ಯಾಂಕ್ಸ್ ಅಮ್ಮ ಡ್ರೆಸ್ ಕೊಡ್ಸಿದ್ದಕ್ಕೆ. ವೆಲ್ಕಮ್ ಬೇಟಿ. ಎಷ್ಟು ಸೆಕೆ ಇದೆಪ್ಪ. ಫ್ಯಾನು 5ಕ್ಕೆ ಇಟ್ರು ಗಾಳಿ, ಸ್ವಲ್ಪ ಗಾಳಿ ತಗೊಳ್ಳೋಣ. ಭಾಳ ಸೆಕೆ ಇದೆ. ಫುಲ್ಲು ಸೆಕೆ ಇದೆ ಗೈಸ್. ನೋಡಿ ನನ್ನ ಮಗಳು. ಗೈಸ್ ಇವೆರಡು ಸೇರಿ ಒಂದು ಗಿಫ್ಟು, ಇದೊಂದು ಗಿಫ್ಟ್. ಆಯ್ತು. ಅವಳದೊಂದು ಡಿಮ್ಯಾಂಡ್ ಅಂತಂದ್ರೆ ಡಿಮ್ಯಾಂಡ್ ನನ್ನ ಮಗಳದು. ನನಗೆ ಗಿಫ್ಟ್ ಕೊಡಿ. ಯಾರಾದರೂ ಗಿಫ್ಟ್ ಕೇಳಿ ಇಸ್ಕೊತಾರ ಫ್ರೆಂಡ್ಸ್? ಅಂದ್ರೆ ಅವಳು ಕೇಳಿರ್ಲಿಲ್ಲ ಗೈಸ್. ನಾನು ಮುಂಚೆ ಹೇಳಿದ್ರೆ ನಿನ್ ಬರ್ಡೇ ಗಿಫ್ಟ್ ಕೊಡ್ತೀನಿ ಅಂತೇಳಿ. ಅವಳು ಮನೆ ವಿಡಿಯೋ ಮಾಡಿದ್ದೀನಲ್ಲ, ಅವಳು ಬರ್ಡೇ ಅಂತೇಳಿ ನೈಟ್ ಎಲ್ಲ ವಿಶ್ ಮಾಡಿದ್ದು. ಅದು ನಾನು ಆಕ್ಚುಲಿ ಅನ್ಬೇಕಂದ್ರೆ ವಿಶ್ ಮಾಡೋಣ, ನಾನು ಮಲಗ್ತೀನಿ ಅಂತ ಹೇಳ್ದೆ. 12 ಗಂಟೆ ಆಗಿತ್ತಲ್ಲ, ವಿಶ್ ಮಾಡೇ ಮಲಗೋಣ ಅಂತೇಳಿ ಸರ್ಪ್ರೈಸ್ ಆಗಿ ವಿಶ್ ಮಾಡಿದ್ದು. ಅವ್ಳು ಮಲ್ಕೊಂಡಿದ್ದು, ಕಷ್ಟಪಟ್ಟು ಎಬ್ಬಿಸಿ ಆಮೇಲೆ ವಿಶ್ ಮಾಡಿದ್ದು. ಪಪ್ಪ ಗಿಫ್ಟ್ ತಂದಿದ್ದಾರೆ, ನನ್ನೊಂದು ಗಿಫ್ಟ್ ಗೈಸ್. ನೋಡೋಣ, ಗಿಫ್ಟ್ ಓಪನ್ ಮಾಡಿದ್ದು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಹಾಕ್ತೀವಿ, ಓಕೆನಾ? ಸರಿ ಹಾಗಾದ್ರೆ ಕೇಕ್ ಕಟ್ ಮಾಡೋಣ ಬನ್ನಿ. ಸೂಪರ್ ಇದೆ ಗೈಸ್. ಕ್ಯಾಂಡಲ್ ಇಡುವ. ಸರಿ ಹಚ್ಚ್ರಿ ಬೇಟೆ. ಇದು ಆ ಕಡೆ ಇಡು. ಹಾಂ ಬಾಯ್ಲಿ ಬೇಟೆ. ಇದಕ್ಕೆ ಜಮಾಸಿ ತಿಂದ್ರೆ ಮಾತ್ರ ಬೆಂಕಿ ಹಚ್ಚೋಕೆ ಬರೋದು. ಇಲ್ಲ ಅಂತಂದ್ರೆ ಬೆಂಕಿ ಹಚ್ಚೋ ಕಾರ್ಯಕ್ರಮ ಸ್ಟಾರ್ಟ್ ಆಗಲ್ಲ. Happy birthday to you. Happy birthday to you. Happy birthday to Rutika. Happy birthday to you. God bless you. ಇಟ್ಕೊಳ್ರಿ ಕೈ. ತಿನ್ ಬಿಡಿ ತಿನ್ ಕೊಡ್ತೀನಿ ನೋಡಿ. ಚಲೋ ಬಿಡಿ. ಒಂದು ನಿಮಿಷ ಹಾಗೆ ಇಟ್ಕೊಳ್ಳಿ. ತಿನ್ನ. ಇಬ್ರು ಇಟ್ಕೊಳ್ಳಿ. ಶೆಕೆ. ತಿನ್ನು. ನೀನಲ್ಲಿ ತಿನ್ನಿಸ್ತೀನಿ, ನಾನು ತಿಂದೆ. ಮಮ್ಮಿಗೆ ಪಪ್ಪಾಗೆ ತಿನ್ನಿಸು. ಇಬ್ರು ಫಸ್ಟ್ ನೀವು ತಿನ್ರಿ. ಪಪ್ಪನ ಫೇವರೇಟ್ ಗಾಯ್ಸ್ ಅವಳು. ಪ್ರಿನ್ಸಸ್ ಪಪ್ಪಕ್ಕೆ ಪರಿ ಅವಳು. ನಾನೇ ನನಗೆ ಮಿಸ್ ಮಾಡ್ಕೊಂತ. ಹ್ಯಾಪಿ ಬರ್ಡೇ ಟು ಮೀ. ಮುಂದಿನ ವರ್ಷ ನನ್ನ ಮಗಳು ಬರೀ ಫೋಟೋ ತೆಗೆದಾಗ ಟೈಮ್ ಬಿಡ್ತಾರೆ. ಇಲ್ಲ ಈ ಕಡೆ ಆದ್ರೆ ಇಟ್ಕೊ. ನಾವಿಬ್ರು ಯಾರೇ ಇಲ್ಲ ಅವ್ರು ಇಬ್ರು ಗ್ರೂಪ್ ಮರ್ತೇ ಬಿಟ್ಟಾರೆ ಅವರಿಬ್ರು. ಹಾಗೇನು ಇಲ್ಲ. ಮಾತು ಕರೀತಾರೆ ನೋಡಿ ಫ್ರೆಂಡ್ಸ್. ಗೈಸ್ ಇಲ್ಲ, ನನ್ನ ಪಾಪ ಅವಳಿಗೆ ತಿನ್ಸಿಲ್ಲ. ಈಗ ಹೋಗಿ ತಿನ್ನಿಸ್ತೀನಿ. ಅವ್ರ ಜೊತೆ ಒಂದು ಫೋಟೋ ಇರಲಿ. ನಾನು ಈಟ ಪೀಸ್ ತಿನ್ನಿಸ್ತಾನೆ. ಹ್ಯಾಪಿ ಬರ್ಡೇ ತಿನ್ಸಿದ್ರು ಕೂಡ. ಹ್ಯಾಪಿ ಬರ್ಡೇ ಟು ಮೀ. ನಾನು ಇಂಟು ಪೀಸ್ ತಿನ್ನಿಸ್ತಾನೆ. ನಿನಗೆ ಕೇಕ್ ಇಷ್ಟ. ಗಿಫ್ಟ್ ಕೊಡ್ರಿ, ಗಿಫ್ಟ್ ಕೊಡ್ರಿ. ಗಿಫ್ಟ್ ಗಿಫ್ಟ್ ಕೊಡ್ತೀವಿ. ಓಪನ್ ರೀಓಪನ್ ಮಾಡೋಣ. ಒಂದು ಸ್ವಲ್ಪ ತಿನ್ಸು, ಕ್ರೀಮ್ ಜಾಸ್ತಿ ಆಗುತ್ತೆ. ಏನಾಗಲ್ಲ ಸುಮ್ಮನೆ. ಹೋರಿ
ಮಾಡ್ತೀನಿ guys. ಗಿಫ್ಟ್ ನ ರೀಓಪನ್ ಮಾಡೋಣ ಬನ್ನಿ. ನಾನು ಈ ಗಿಫ್ಟ್ ಎಲ್ಲ ಕೊಡಲ್ಲ ಫ್ರೆಂಡ್ಸ್, ಯಾಕಂತಂದ್ರೆ ಶೋ ಪೀಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ನನಗೇನಿದ್ರು ಗೋಲ್ಡು ಕ್ಯಾಶು ಇವು ಇಷ್ಟ. ಗೈಸ್ ಇಲ್ಲ ಗೈಸ್, ಅವಳು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಅವಳಿಗೆ. ಪೆನ್ನ ನಾ ಹೋದ ವರ್ಷ ಕೊಟ್ಟಿದ್ದಲ್ಲ ಬಿಟ್ಟು ಇವು ಬರ್ಡೇಗೆ. ವರ್ಷ ಸುಧಾರಿಸ್ಕೋಬೇಕು. ಪಪ್ಪ ಪೆನ್ ಕೊಟ್ಟಿದ್ದಾರೆ ಗೈಸ್. ಇನ್ನೊಂದಿದೆ. ಫ್ಯಾನ್ ಹಾಕ್ಬಿಟ್ಟು ನಿಲ್ಲ ಮುಗಿಲ್ ಇಲ್ಲ ಸೌಂಡ್ ಹಾಕೋತಲ್ಲ. ಇದು ನಮ್ಮ ಅಕ್ಕ ಕೊಟ್ಟಿದ್ದಾಳೆ ಗೈಸ್. ಅದನ್ನ ಕೀಳ್ತೀನಿ ನಾನು. ಅದಿರಲಿ. ನೀವು ಎಲ್ಲರೂ ಶಾಕ್ ಆಗ್ತೀರಾ ಗಿಫ್ಟ್ ನೋಡಿ. ಹೌದಾ? ಏನು ಡೈಮಂಡ್ ತಂದಿರಾ? ಇಲ್ಲ ಅನ್ಬೇಕು ಅಂದ್ರೆ ಆಕ್ಚುಲಿ ಪಪ್ಪಾಗ ಹೇಳಿಲ್ಲ, ಗಿಫ್ಟ್ ನಾನು ಕೊಟ್ಟಿದ್ದೀನಿ ಅವಳಿಗೆ. ಆ ಕಪ್ ಮೇಲೆ ಏನು ಬರ್ದಿದ್ದಾರೆ ನೋಡಿ ಸ್ವಲ್ಪ ಓಪನ್ ಮಾಡಿ ನೀನು. ಓಪನ್ ಮಾಡು ನೋಡಿ ಗೈಸ್. ಆಕ್ಚುಲಿ ಯಾರಿಗೂ ಹೇಳಿಲ್ಲ. ವಾವ್ ಮಕ್ಕಳು ಚೆನ್ನಾಗಿದೆ ಗೈಸ್. ಮಗು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಗೈಸ್. ನಾನು ಆಕ್ಚುಲಿ ಅನ್ಬೇಕಂದ್ರೆ ಬರ್ಡೇಗೆ ವಾಟರ್ ಬಾಟಲ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಏನ್ ಜಾಸ್ತಿ ಯೂಸ್ ಆಗಲ್ಲ, ಇದು ಬರ್ಡೇ ಅಂತ ಇದೆ ಅಲ್ಲ. ಸೂಪರ್. ನಾವ್ ಆಕ್ಚುಲಿ ಮಗ್ ಯೂಸ್ ಮಾಡಲ್ಲ, ಯಾಕಂತಂದ್ರೆ ಮಕ್ಕಳೆಲ್ಲ ಹೊಡಿತಿದ್ರು ಅಂತ ಹೇಳಿ ನಾವೇನ್ ತರ್ತಿದ್ದಿಲ್ಲ. ನಾವು ಸ್ಟೀಲ್ ನಾ ಯೂಸ್ ಮಾಡ್ತೀನಿ ಗೈಸ್. ಈಗ ಅವಳಿಗೆ ಕೊಟ್ಟಾಳಲ್ಲ, ಫಸ್ಟ್ ನಾ ಕುಡಿದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ಗೈಸ್. ಏನಂತ ಇಲ್ಲಿ ಹ್ಯಾಪಿ ಬರ್ತ್ಡೇ. ನಾನು ಕೃತಿಕಾನೇ ಬರ್ಬಿಟ್ಟಾರೆ ಅಂತ ಕಣೇನೆ. ಅದು ನಮಗೂ ಬರ್ತಿತ್ತಲ್ಲ ಹ್ಯಾಪಿ ಬರ್ಡೇ ಅಂತಂದ್ರೆ. ಏನಂತ ಐತೆ? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸೂಪರ್. ಸೆಲೆಬ್ರೇಷನ್ ಯುವರ್ ಬರ್ತ್ಡೇ. ಸಖತ್ತಿದೆ. ಒಳ್ಳೆ ಕಲರ್ ಸಖತ್ತಿದೆ. ನೋಡಿ ಗೈಸ್, ಈ ಸಲ ಕಪ್ ನಮ್ದೇ. ನಾವು ಫುಲ್ ಗೈಸ್ ಆಗ್ಬಿಟ್ಟೇವೆ. ಜಸ್ಟ್ ಒನ್ ಡೇ ಗೈಸ್. ನಾಳೆ ಸಂಜೆಯಿಂದ ಆರ್ಸಿಬಿ ಮ್ಯಾಚ್ ಶುರು ಆಗುತ್ತೆ, IPL ನೋಡೋಣ. ನೆಕ್ಸ್ಟ್ ಇದೊಂದು ಓಪನ್ ಮಾಡಿ. ಇದು ನನ್ನ ಪಪ್ಪನೇ ಕೊಟ್ಟಿದ್ದಾರೆ ಗೈಸ್. ಓಪನ್ ಮಾಡಿ. ಪಪ್ಪ ಕೊಟ್ಟಾರ? ಇದನ್ನ ಓಪನ್ ಮಾಡಿ. ಅದು ಅವಳ ಲೈಫ್ಗೆ ಯೂಸ್ ಆಗೋದು ಗೈಸ್. ಹೌದಾ? ಏನೈತೆ ನೋಡಂತ. ಏನೈತೆ ನನಗೆ ಗೊತ್ತಿಲ್ಲ, ನೋಡ ಅವಳೇ ನೋಡ್ಲಿ. ಅವ್ಳು ನೋಡ್ಬೇಕಲ್ಲ, ಅವ್ಳು ನೋಡಿ ಹೇಳ್ಬೇಕು. ಗೈಸ್ ಹೋದ ವರ್ಷ ಗಿಫ್ಟ್ಗೆ, ಹೋದ ವರ್ಷ ಬರ್ಡೇಗೆ ಆಕ್ಚುಲಿ ಫೋಟೋ ಫ್ರೇಮ್ ಕೊಟ್ಟಿದ್ರು. ಫೋಟೋ ಫ್ರೇಮ್ ಇಷ್ಟ ಅಂತೇಳಿ, ಬಟ್ ಈ ಸಲ ಫೋಟೋ ಫ್ರೇಮ್ ಬೇಡ, ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ಡಿಫ್ರೆಂಟ್ ಆಗಿ ಮಾಡ್ತಿದ್ವಿ. ಆಕ್ಚುಲಿ ಅನ್ಬೇಕಂದ್ರೆ 1 ಇಯರ್ ಬ್ಯಾಕ್ ನನ್ನ ಬರ್ಡೇ ದಿನ ಈ ಗಿಫ್ಟ್ ನ ನನಗೆ ಕೊಟ್ಟಿದ್ರು ಪಪ್ಪ. ಏನದು? ನೋಟ್ಸ್. ಏನ? ನೋಟ್ಸ್. ನನಗೆ 60 ಯೂಸ್ ಆಗುತ್ತೆ ಅಂತ ನನಗೆ ಕೊಟ್ಟಿದ್ದಾರೆ ಪಪ್ಪ. ಪೆನ್ ಮತ್ತು ನೋಟ್ಸ್. ನಮ್ಮಕ್ಕ ಬೆಳಗ್ಗೆ ನನಗ ನೆನ್ಸ್ಕೊಂಡು ಚಾ ಕುಡಿಯೋದು ಕೊಟ್ಟಿದ್ದಾಳೆ ಗೈಸ್. ಆಕ್ಚುಲಿ ಅನ್ಬೇಕು ಅಂದ್ರೆ ಆ ತರ ಏನಿಲ್ಲ. ನಾನು ಅದು ಗಿಫ್ಟ್ ನಾನು ಆಕ್ಚುಲಿ ತರದ್ದು ಡೌಟ್ ಇತ್ತು, ಯಾಕಂದ್ರೆ ನಾನು ನೀರಿನ ಬಾಟ್ಲಿ ತರನ ಅಂತ ಭಾಳ ಇದು ಮಾಡ್ಕೊಂಡಿದ್ದೆ. ಅಲ್ಲಿ ಏನಾಯ್ತು, ಅಂಗಡಿ ಗೊತ್ತ ತಕ್ಷಣ ನೀರಿನ ಬಾಟ್ಲಿ ಏನು ಆಲ್ರೆಡಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ನೀರಿನ ಬಾಟ್ಲಿ ಅಂತಂದ್ರೆ ಅಂತ ಹೇಳಿ ಇದನ್ನ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಕೊಟ್ಟಿದ್ದ ಗಿಫ್ಟ್ ನ ನಾನು. ಚೆನ್ನಾಗಿದೆ. ಚಾಯ್ಸ್ ಮಾಡ್ತೀರಾ? ಚಲೋ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಮಕ್ಕಳಿಗ ಅವ್ರಿಗ ತಿಳುವಳಿಕೆ ಮಟ್ಟ ಬಂದತೆ ಅನ್ನೋದಕ್ಕ ಇದ ಉದಾಹರಣೆ ಅನ್ಬೋದು. ನನ್ನ ಮಗಳು ಎಲ್ಲೇ ಟ್ರಿಪ್ಪಿಗೆ ಹೋದ್ರು ಕೂಡ ನಾನ್ ತರಲ್ಲ ಏನೋ ಒಂದು ಗಿಫ್ಟ್ ಐಟಮ್, ಅವಳು ಚೆನ್ನಾಗಿ ತರ್ತಾಳ. ಏನೋ ತಂದ್ರು ಒಂದು ಬ್ಯಾಗ್ ಆಗ್ಲಿ, ಒಂದು ಗಾಗಲ್ ಆಗ್ಲಿ, ಎಲ್ಲ ಚೆನ್ನಾಗಿ ಚಾಯ್ಸ್ ಮಾಡ್ತಾಳ. ಅದೊಂದು ಖುಷಿ ಅನಿಸ್ತತಿ. ಮಕ್ಕಳಲ್ಲಿ ಬದಲಾವಣೆ ನೋಡೋದೇ ಒಂದು ಖುಷಿ ಅಲ್ವಾ? ಓಕೆ ಗೈಸ್, ಅಡಿಗೆ ಮಾಡ್ತೇನೆ ನಾನು. ಗೈಸ್ ಏನೇ ಆಗ್ಲಿ, ಇನ್ನು ಮಾರ್ಚ್ ತಿಂಗಳ ಮುಗಿಯಕ್ಕೆ ರೆಡಿನೇ ಇಲ್ಲ. ಅಷ್ಟಕ್ಕೆ ಚಳಿ ಎಲ್ಲ ನೋಡ್ಬಿಟ್ಟು ಇನ್ನೂ 8 ದಿನ ಇದೆ ಮಾರ್ಚ್ ಮುಗಿಯೋಕೆ. ಸಾಕಾಯ್ತು ಮಾರ್ಚ್ ತಿಂಗಳ ತೆಗೆಯೋದು. ಎಷ್ಟು ದಿನಗಳು ಎಷ್ಟು ಸ್ಲೋ ಹೋಗ್ತಾ ಇದೆ ಗೈಸ್. ಗೈಸ್ ಮಾರ್ಚ್ ಅಲ್ಲಿ ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ರೈನಿ ಸೀಸನ್, ಮತ್ತೆ ವರ್ಲ್ಡ್ ಕಪ್ ಎಲ್ಲ ನೋಡಿದ್ವಿ. ಇನ್ನು ಮಾರ್ಚ್ ತಿಂಗಳೇ ಹೊಂಟಿಲ್ಲ. ಅದ್ರಲ್ಲೂ ನನ್ನ ತಂಗಿ ಬರ್ಡೇ ಸಹಿತ ನೋಡ್ಬಿಟ್ವಿ. ಇನ್ನು ಮಾರ್ಚ್ ತಿಂಗಳೇ ಹೊಂಟಿಲ್ಲ. ಅಲ್ಲಿ ಎಕ್ಸಾಮ್ ಮುಗಿಯಕ್ ಬಂತು ಗೈಸ್. ಎಕ್ಸಾಮ್ ಮುಗಿದು ಗೈಸ್. ನಾಳೆ ಪೇಪರ್ ಇದೆ, ಹಾಗಾಗಿ ಆಯ್ತು. ಥ್ಯಾಂಕ್ ಯು. ಒಳ್ಳೆದಾಗಿ.
ಒಳ್ಳೆ ಚೆನ್ನಾಗಿದೆ ಗೈಸ್. ಥ್ಯಾಂಕ್ಸ್ ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ಇಟ್ಸ್ ಓಕೆ.